ಉದಯವಾಣಿ ವೀಕ್ಷಕರಿಗೆ ಸ್ವಾಗತ. ಪರ್ಯಾಯ ಮಹೋತ್ಸವದಲ್ಲಿ ವಿಶೇಷವಾದ ಆಕರ್ಷಣೆಯಲ್ಲಿ ಪರ್ಯಾಯದ ದರ್ಬಾರ್ ಕೂಡ ಒಂದು. ರಾಜಾಂಗಣದಲ್ಲಿ ನಡೆಯುವಂತಹ ದರ್ಬಾರ್ ಬಗ್ಗೆ ಎಲ್ರಿಗೂ ಗೊತ್ತು. ಅದಕ್ಕಿಂತ ಮುಂಚೆ ಸಾಂಪ್ರದಾಯಿಕ ದರ್ಬಾರ್ ಒಂದು ನಡೀತದೆ. ಅದು ಎಲ್ಲಿ ನಡೀತದೆ, ಅದರ ಅಲಂಕಾರ ಹೇಗಿರ್ತದೆ ಅಂತ ನೋಡ್ಕೊಂಡು ಬರೋಣ. ನಮಸ್ಕಾರ, ನಾನು ಗೋವಿಂದರಾಜ್ ಅಂತೇಳಿ ಶಿರೂರು ಮಠದಲ್ಲಿ ಉಸ್ತುವಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಪರಮಪೂಜ್ಯ ವೇದವರ್ಧನ ತೀರ್ಥ ಶ್ರೀಪಾದಂಗಳವರ ಪ್ರಥಮ ಪರ್ಯಾಯವು 18ನೇ ತಾರೀಕಿನಿಂದ ಆರಂಭವಾಗಲಿದೆ. ಆ ಪ್ರಯುಕ್ತ ನಾವು ಸಾಂಪ್ರದಾಯಿಕ ದರ್ಬಾರ್ ನಡೆಯುವಂಥ ಬಡಗುಮಳಿಗೆಯಲ್ಲಿದ್ದೇವೆ. ಇಲ್ಲಿ ಅರಳುಗದ್ದಿಗೆ ಹಾಸಿಗೆ ಬರ್ತದೆ. ಸಾಧಾರಣವಾಗಿ 20ರಿಂದ 25 ಚೀಲ ಅರಳುಗಳನ್ನು ಕೋರ ಬಟ್ಟೆಯಲ್ಲಿ ನಿರ್ವಹಿಸಿ 1 ಫೀಟ್ ದಪ್ಪದ ಹಾಸಿಗೆ ಬರ್ತದೆ. ಅದರಲ್ಲಿ ಅಷ್ಟಮಠಾಧೀಶರು ಕುಳಿತು ಇಲ್ಲಿ ಗಂಧೋಪಚಾರಗಳು ನಡೀತವೆ. ಗಂಧೋಪಚಾರ ನಡೆದ ನಂತರ ದಿವಾನರು ಮಾಳಿಕೆ ಮಂಗಳಾರತಿ ನಡೆಯುತ್ತಾರೆ. ಆ ನಂತರ ಉಳಿದ 7 ಮಠಾಧೀಶರು ಶ್ರೀಗಳವರಿಗೆ ಪಟ್ಟದ ಕಾಣಿಕೆ ಹಾಕುವಂಥ ಕಾರ್ಯಕ್ರಮ ಇದೆ. ಅದು ನಡೆದ ನಂತರ ಇಲ್ಲಿಂದ ಸೀದಾ ರಾಜಾಂಗಣಕ್ಕೆ ತೆರಳುತ್ತಾರೆ. ಅಲ್ಲಿ ವಿಸ್ತಾರವಾದ ದರ್ಬಾರ್ ನಡೆಯಲಿದೆ. ಒಂದು 100 ವರ್ಷದ ಹಿಂದೆ ರಾಜಾಂಗಣದಲ್ಲಿ ಆ ಕಾರ್ಯಕ್ರಮವು ಶುರುವಾಯಿತು. ಅದರ ಮೊದಲು ಸಾಂಪ್ರದಾಯಿಕ ನಡೆಯುವಂಥ ದರ್ಬಾರ್ಗಳು ಇದೇ ಸ್ಥಳದಲ್ಲಿ ನಡೆಯುತ್ತಿತ್ತು. ಮಾಳಿಕೆ ಮಂಗಳಾರತಿ ಎಲ್ಲ ರಾಜಾಂಗಣದಲ್ಲಿ ನಡೆಯುವುದಿಲ್ಲ. ಅಲ್ಲಿ ವಿಶೇಷ ರಾಜಕಾರಣಿಗಳೆಲ್ಲ ಬಂದ ನಂತರ ಕಾರ್ಯಕ್ರಮಗಳಿಗೆ ಆಗಮಿಸಿದ ನಂತರ ಈಗ ಅಲ್ಲಿ ವಿಸ್ತಾರವಾಗಿ ನಡೆಯಲಿಕ್ಕೆ ಶುರುವಾಯಿತು. ನನ್ನ ಹೆಸರು ಮಂಗಳಾ ಪ್ರವೀಣ್ ಅಂತ. ನಮ್ಮದು ಕಲಾತ್ಮಕ ತಂಡ. ನಾವು ಇದರಲ್ಲಿ 11 ಜನ ಮಹಿಳೆಯರೇ ಸೇರಿ ನಡೆಸುವಂಥ ತಂಡ. ಕೊಪ್ಪ ತಾಲೂಕಿನ ಕೆಸುವೆ ಅನ್ನೋದು ಒಂದು ಗ್ರಾಮ. ಆ ಗ್ರಾಮದ ಸುತ್ತಮುತ್ತಲಿನ ನಾವು ಹೆಣ್ಮಕ್ಳು ಸೇರಿ ಇದನ್ನ ನಡೆಸ್ತಾ ಇದ್ದೀವಿ. ನಾವು ತೆಂಗಿನ ಗರಿಯಿಂದಲೇ ನಾವು ಈ ಆರ್ಟನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಜನೂರ್ ಆರ್ಟ್ ಅಂತ ಹೇಳ್ತಾರೆ. ಈ ಸಾಮಾನ್ಯವಾಗಿ ಥೈಲ್ಯಾಂಡ್, ಶ್ರೀಲಂಕಾದಲ್ಲಿ ತುಂಬ ಫೇಮಸ್ ಆಗಿದೆ. ಇದರ ಜೊತೆಗೆ ನಾವು ದೀಪದ ಕಂಬ ಕೂಡ ಮಾಡ್ತೀವಿ. ಈ ದೀಪದ ಕಂಬ ಬಾಳೆ ದಿಂಡಿಟ್ಬಿಟ್ಟು ಅದ್ರ ಸುತ್ತ ತೆಂಗಿನ ಗರಿಯಿಂದ ಮಾಡ್ತೀವಿ. ಹಾಗೆ ಕೊಪ್ಪದಲ್ಲಿ ನಾಗರಿಕ ವೇದಿಕೆ ನಮ್ಮ ಈ ಹಿಂದೆ ಸ್ವಲ್ಪ 1 ತಿಂಗಳ ಹಿಂದೆ ಶಿರೂರು ಗುರುಗಳನ್ನು ಕೊಪ್ಪದಲ್ಲಿ ಕರೆಸಿತ್ತು. ಆಗ ನಮ್ಮ ತಂಡ ಅಲ್ಲಿರುವ ವೇದಿಕೆಯನ್ನು ನಿರ್ಮಾಣ ಮಾಡಿತ್ತು. ಅದನ್ನು ನೋಡಿಬಿಟ್ಟು ನಮ್ಮ ಇಲ್ಲಿ ಉಡುಪಿ ಪರ್ಯಾಯಕ್ಕೆ ಶಿರೂರು ಮಠದವರು ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ದರ್ಬಾರಿನ ವೇದಿಕೆ ಮಾಡ್ತಾ ಇದ್ದೀವಿ.